ಜವಾಬ್ದಾರಿನ ಅದು ಖಂಡಿತ ನಿನ್ಗಿಲ್ಲ ಗುರು. ಯಾಕೋ ಹಾಗಂತಿದ್ಯಾ? ಬಾಂಬೆಯಿಂದ ತಿಂಗಳು ಮನೆಗೆ ಹಣ ಕಳಿಸ್ತಿರ್ಲಿಲ್ವಾ? ಗುರು ಏನ್ ಹೇಳ್ತಿದ್ಯಾ? ಮನೆಗೆ ಹಣ ಕೊಟ್ಟು ರೇಷನ್ ತಂದು ಹಾಕ್ಬಿಟ್ರೆ ನಿನ್ ಜವಾಬ್ದಾರಿ ಎಲ್ಲ ಮುಗ್ದೋಯ್ತಾ? ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಆಸೆಗಳಿರುತ್ತೆ, ಅವ್ರು ಬಾಯ್ ಬಿಟ್ಟು ಹೇಳಲ್ಲ, ನೀವು ಹಾಗೆ ತಿಳ್ಕೋಬೇಕು. ಈ ಒಂದು ವಿಷಯದಲ್ಲಿ ನಿಮ್ಮೆಲ್ರಿಗೂ ಗುರು ಕಣಮ್ಮ ನಾನು. ನಮ್ಮ ಅತ್ತೆ ಮಗಳ ಆಸೆನೆ ಸರಿಯಾಗಿ ತಿಳ್ಕೊಂಡು ಟೈಮ್ ಸರಿಯಾಗಿ ಹೊಡಿತಾ ಇಲ್ವಾ? ಶಿ ಇಸ್ ವೆರಿ ಹ್ಯಾಪಿ ಮಾ. ನೋಡ್ದ, ನೀನ್ ಗಂಡ್ಸು ಎಲ್ಲ ಬಾಯ್ ಬಿಟ್ಟು ಹೇಳ್ಬಿಟ್ಟೆ, ನಿಮ್ಮ ಅಕ್ಕ ಹೆಣ್ಣು, ಈ ರೀತಿ ಎಲ್ಲ ಹೇಳಕ್ಕಾಗತ್ತಾ? ಅಂದ್ರೆ ತಪ್ಪು ತಿಳ್ಕೊಬೇಡ ಗುರು. ದಿನೇ ನಿಮ್ಮ ಅಕ್ಕನಿಗೆ ಮದುವೆ ವಯಸ್ಸು ಮೀರ್ತಾ ಇದೆ. ಒಂದ್ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬಿಟ್ರೆ ನಿನ್ ಜವಾಬ್ದಾರಿ ಎಲ್ಲ ಕಳೀತು. ಯಾಕೆ ನಮ್ಮ ಮನೇಲಿ 2 ಫುಲ್ 1 ಹಾಫ್ ಮುದಿ ಕೇಸ್ಗಳು ಇದೆಯಲ್ಲ, ಅವಕ್ ಬೇಡ ಜವಾಬ್ದಾರಿ? ಅವೆಲ್ಲ ರಿಟೈರ್ಡ್ ಕೇಸು, ನೀನ್ ಇನ್ನೂ ಸರ್ವಿಸ್ ಅಲ್ಲಿರೋ ಫ್ರೆಶ್ ಕೇಸು. ನೀನ್ ಮುತುವರ್ಜಿ ಇಟ್ರೆ ಇದೆಲ್ಲ ನಡೆಯುತ್ತೆ. ಸುಮ್ನೆ ಅವರು ಏನೋಪ್ಪ, ನನಗೆ ಟೋಟಲ್ ಆಗಿ ಮೂಡ್ ಔಟ್ ಆಗ್ಬಿಟ್ಟಿದೆ. ಏನ್ ಮಾಡೋದು? ಅಲ್ಲೇ ಸೋಮ, ಒಬ್ಬ ಒಳ್ಳೆ ಬ್ರೋಕರ್ನ್ ಕರಿಯೋ. ಇದೇನ್ ಗುರು ಅನ್ಯಾಯ? ಮೊದಲು ಮೂಡ್ ಔಟ್ ಆದ್ರೆ ಬರೀ ಬಾಟ್ಲ್ ತರಿಸು ಅಂತ ಹೇಳ್ತಿದ್ದೆ, ಬಾಂಬೆಯಿಂದ ಬಂದ್ಮೇಲೆ ಬ್ರೋಕರ್ನೇ ಕರೆಸು ಅಂತ ಹೇಳ್ತಿದ್ಯಲ್ಲ. ನಮ್ಮ ಅಕ್ಕನಿಗೆ ಒಂದು ಒಳ್ಳೆ ಗಂಡು ನೋಡಕ್ಕೆ. ಅದಕ್ಕೇನಂತೆ, ನಮ್ಮ ಹತ್ರ ಬ್ರೋಕರ್ಸ್ ಬೇಕಾದಷ್ಟು ಜನ ಇದ್ದಾರೆ. ನಮಸ್ಕಾರ ಭಯ್ಯ. ಸೋಮ, ನೀನ್ ಯಾವಾಗ ವಿಟ್ಲಾಚಾರಿ ತಮ್ಮನಾದೆ? ಅದು ಕಂಪ್ಯೂಟರ್ ಯುಗ ನೋಡು, ಬಿಸಿಲು ಹೊಡೆದ ತಕ್ಷಣ ಬಂದ್ಬಿಟ್ಟ. నేనయ్యా బ్రోకరు. ఎలాంటి పిల్ల కావాలా? కుక్క పిల్ల కావాలా? ఈ వయసులో కావాలా? ఈ సైజులో కావాలా? కేಳೋರಿಲ್ವೇ? ఈ వయసులో నీకెందుకయ్యా? అవకాಶ కొట్టినవడయ్యా. కొడతాను. నీ సైజు చూస్తే కింగ్ సైజు కావాలయ్యా. ಬರಲಿ, ನಮ್ಮ ಅಕ್ಕನಿಗೆ ಒಂದು ఒళ్ళే గండు ಬೇಕು. ఏడుకొండలవాడ మీ అక్కకి. మీ అక్క చూస్తే పోలీసుగిరి, మీరు చూస్తే దాదాగిరి. మీరిద్దరు మధ్యలో పెళ్లి కొడుకు అరోగర. అయ్యయ్యో ನಾನೆಲ್ಲಿದ್ದೀನಪ್ಪ, ಎಲ್ಲಿದ್ದೀನಿ? ಸೋಮ, ಒಂದೇ ಒಂದು ಓದಾಗೆ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ನಲ್ಲೋ. ಎಗರ್ಸ್ ಓದ್ದವ್ರು ಯಾರು? ಲೇ ಬ್ರೋಕರ, ಬರಲಿ. ಅಣ್ಣ ಯಾವತ್ ಕರ್ಕೊಂಡ್ ಬರ್ತೀಯಾ? ಬರೋವರ ಕರ್ಕೊಂಬತ್ತೀನಣ್ಣ. ಯಾಕೆ? ನಮ್ಮ ಅಕ್ಕ ಮೇಲೆ ಹೋದ್ಮೇಲೆ ಕರ್ಕೊಂಬ. ಆಯ್ತಣ್ಣ. ಇವತ್ತೇ ಈಗ್ಲೇ ಕರ್ಕೊಂಬ ಹೋಗು. ಆಯ್ತಣ್ಣ. ಇನ್ನೇನು ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಬಿಡ್ತಾಳೆ. ಪರವಾಗಿಲ್ಲ, ಬರ್ಲಿ. ಅಪ್ಪ, ಹುಡುಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ವರದಕ್ಷಿಣೆ ಕೇಳಕ್ ಹೋಗ್ಬೇಡ. ಆಯ್ತಪ್ಪ. ಬಂದ್ಬಿಟ್ಲ. ಕೂತ್ಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್. 1 ನಿಮಿಷ ಬಂದೆ. ಏನಮ್ಮ ಇದು? ಹಾಲ್ನಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದೀರಾ? ನನಗೆ ಗೊತ್ತಿಲ್ಲಮ್ಮ, ಎಲ್ಲ ನಿನ್ ತಮ್ಮ ಮಾಡಿರೋದು. ದಿಸ್ ಇಸ್ ಟೂ ಮಚ್. ಏನಮ್ಮ ದಿಸ್ ಇಸ್ ಟೂ ಮಚ್? ಇದು ನನ್ನ ಜವಾಬ್ದಾರಿತನದ ಮೊದಲನೇ ಹೆಜ್ಜೆ. ನೀನು ನೋಡೋಕೆ ಗಂಡು ಬಂದಿದ್ದಾನೆ, ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗಿ ನೋಡು. ಮಿಕ್ಕಿದ ವಿಚಾರನ ನನಗ್ ಬಿಡು. ನೀನು ನಾನು ಮದುವೆ ಆಗಕ್ಕೆ ಗಂಡು ಕರ್ಸಿದ್ಯಾ? ಇದನ್ನ ಒಂದು 10 ವರ್ಷಕ್ಕೆ ಮುಂಚೆ ಮಾಡಿದ್ರೆ ಹೆಣ್ಣು ಅನ್ನೋ ಪದಕ್ಕೆ ಏನರ್ಥ ಅಂತ ನನಗೂ ಗೊತ್ತಾಗ್ತಿತ್ತು. ಈಗ ನಾನು ಹೆಣ್ಣಲ್ಲ ಕಣೋ, ಹೆಂಗ್ಸು. ನೋಡು, ತಲೆಯಲ್ಲಿ ಬಿಳಿ ಕೂದಲು ಬರೋಕ್ ಶುರು ಆಯ್ತು. ಡೈ ಹಚ್ಕೊಟ್ರೆ ಅದು ನನ್ ಮಾತು. ಒಳ್ಳೆ ಸಂಬಂಧ, ಹುಡುಗ ಲಕ್ಷಣವಾಗಿದ್ದಾನೆ, ಡಬಲ್ ಗ್ರಾಜುಯೇಟ್. ಈಗಿನ ಕಾಲದಲ್ಲಿ ಒಳ್ಳೆ ಗಂಡು ಸಿಗೋದು ತುಂಬಾ ಕಷ್ಟ. ಸ್ವಲ್ಪ ಯೋಚನೆ ಮಾಡಮ್ಮ. ಹುಡುಗಿ ಓಕೆ ಆಯ್ತಿನೋ? ಏನು ಆಯ್ತು? ಆದ್ರೆ ಏನು? ಪರವಾಗಿಲ್ಲ, ಹುಡುಗ ನೋಡಕ್ ಚೆನ್ನಾಗೇ ಇದ್ದಾನೆ. ಮತ್ತಿನ್ಯಾಕ್ ತಡ, ರೇಷ್ಮೆ ಸೀರೆ ಉಟ್ಕೊಂಡ್ಬಿಡತ್ತಾನೆ. ಫಾರಂ ಕೋಳಿ, ಇಲ್ಲೇನ್ ಮಾಡ್ತಿದ್ಯೆ? ಚಡ್ಡಿ ಹಾಕೋತಾ ಇದ್ದೀನಿ. ನಿನ್ನ ಯಾಕೆಮ್ಮ, ನಾನ್ ಚಡ್ಡಿ ಹಾಕೋಬಾರ್ದಾ? ನೀನ್ ಚಡ್ಡಿನಾದ್ರೂ ಹಾಕೋ, ನೀನ್ ಮಿಡ್ಡಿನಾದ್ರೂ ಹಾಕೋ. ಒಳಗಡೆ ಏನ್ ನಡೀತಾ ಇದೆಯೇ? ಮಾತುಕತೆ ನಡೀತಾ ಇದೆ. ಒಬ್ರ ಕಿವಿಲಿ ಒಬ್ರು ಗೂಟ. ಗೂಟ ಅಲ್ಲ ಕಡೆ, ಗುಟ್ಟು. ಅವ್ರೇನ್ ಗುಟ್ಟು ಮಾತಾಡ್ತಾ ಇದಾರೆ ಅಂತ ಒಳಗೋಗಿ ಕೇಳ್ಕೊಂಬ. ನಿಮ್ ಸಂಬಂಧ ನಮ್ಗೆ ಒಪ್ಪಿಗೆ ಆಯ್ತಮ್ಮ. ನಾವ್ ಹೋಗ್ ಬರ್ತೀವಮ್ಮ. ಹೋಗ್ಬಿಟ್ ಬರ್ತೀವ? ಇಷ್ಟು ಬೇಗ ಮುಗಿದೋಯ್ತಾ? ಅಯ್ಯೋ,
ಎಲ್ಲದಕ್ಕೂ ಋಣಾನುಬಂಧ ಮುಖ್ಯ. ಅದಕ್ಕೂ ಕಾಲ ಕೂಡ ಬರ್ಬೇಕು. ಬಂತು, ಆಯ್ತು. ನೀವ್ ಈ ಮದ್ವೆ ಒಪ್ಕೊಂಡಿದ್ದು ನಮ್ಗ್ ಬಹಳ ಸಂತೋಷ ಆಯ್ತು. ಮುಂದಿನ ವಾರನೇ ಮದ್ವೆ ಇತ್ತು. ಆಯ್ತು, ಬರ್ತೀವಿ. ಆಯ್ತು ಆಯ್ತು. ಯಮೋ ಏನಪ್ಪ ಮುಂದಿನ ವಾರನೇ ಮದ್ವೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಎಲ್ಲ ಸೂಪರ್ ಫಾಸ್ಟ್ ಅಲ್ಲಿ ನಡೀತಾ ಇದೆಯಲ್ಲ. ಓಕೆ ತಾತ, ಏಯ್, ಬರ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ವೆರಿ ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್. ಸುಭಾಷ್, ಕಾಂಗ್ರಾಚುಲೇಷನ್. ಓ ಥ್ಯಾಂಕ್ ಯು. ಒಳ್ಳೆ ಗಂಡನಿಗೆ ಹುಡುಕ್ ತಂದಿದ್ಯಾ. ನೀನ್ ಜವಾಬ್ದಾರಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟೆ. ಒನ್ ಮೋರ್ ಟೈಮ್. ಅಣ್ಣ, ಅಣ್ಣ ಆಶೀರ್ವಾದ ಮಾಡು. ಇದೇನೆ ಅಕ್ಕನಿಗೆ ಮದುವೆ ಫಿಕ್ಸ್ ಆಗಿದ ತಕ್ಷಣ ನೀನ್ ಆಶೀರ್ವಾದ ತಗೋತಿದ್ಯಾ? ಅಕ್ಕ ಮದ್ವೆಗೆ ಒಪ್ಕೊಳ್ಳಿಲ್ಲ. ಅಂದ್ರೆ ನನ್ನ ಒಪ್ಸದ್ಲು. ನೀನು ಒಪ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡು, ಯಾವ್ದೊಂದ್ ಟಿಕೆಟ್ ಸೇಲ್ ಆಯ್ತಲ್ಲ, ಸಕ್ಸಸ್. ಪಡ್ಕೊಂಡ್ ಬರೋದೇನು, ಇನ್ 2 ರೌಂಡ್ ಹಾಕಿದ್ರೆ ದೇವ್ರನ್ನೇ ಕೊಂಡ್ಕೊಂಡ್ ಬಂದ್ಬಿಡ್ತೀನಿ. ಏನ ನಾನು ಜಾಲಿಯಾಗಿ ಎಣ್ಣೆ ಆಗ್ತಾ ಕುತ್ಕೊಂಡ್ಬಿಟ್ಟಿದ್ಯಾ? ಐ ನೀನು ಹಾಕಿರೋ ಆಗಿದೆ. ಯಾಕೆ ನನ್ನ ಮಗ ಹೇಳಿದ್ದು? ಐ ಕಲಗಡಿ ಸುಳ್ಳು ಹೇಳ್ತೀಯ, ವಾಸನೆ ಬರ್ತಾ ಇದೆ. ಇಲ್ಲಪ್ಪ. ಎಲ್ಲಿ? ಏನಾಗ್ತಿದೆ ಮಗು? ಬಾಯೆಲ್ಲ ಉರಿತಾ ಇದೆ. ಹೌದಾ ಮಗು? ಎಲ್ಲ ಸುಡ್ತಾ ಇದೆ. ಐ ಸಿ. ಉಜ್ತಾ ಇದೆ. ವೆರಿ ಗುಡ್, ವಾಂತಿ ಬರೋಂಗಾಗ್ತಾ ಇದೆ. ಎಕ್ಸಲೆಂಟ್. ಮಗನೇ, ಇಷ್ಟೆಲ್ಲ ಕಷ್ಟ ಇದೆ ಅಂತ ಗೊತ್ತಿದ್ದು ಸೋಡಾ ಬೆರೆಸ್ಕೊಂಡು ಚೌಚೌನ್ ಅಡ್ಜಸ್ಟ್ ಮಾಡ್ಕೊಂಡು ಕುಡಿತಾ ಇದ್ರೆ ಜಾಲಿಯಾಗಿ ಕುಡಿತಾರೆ ಅಂತಿದ್ಯಾ? ಗುರು, ಇನ್ನೊಂದು ಫುಲ್ ಬಾಟ್ಲು ನಾನೇ ಹೋಗ್ತಾರಲ್ಲ. ಸರಿ, ಕುಡಿದ್ರೆ ನಕಲಿ ಧೈರ್ಯ ಬರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ನನಗೆ ಅಸಲಿ ಧೈರ್ಯ ಬಂದಿದೆ. ನನ್ನ ಮಗನೇ, ನನ್ನೇ ಮಗನೇ ಹೆಚ್ಚಿಗೆ ಮಾತಾಡಿದ್ರೆ ಮೊಮ್ಮಗನೇ ಅಂದು ಬಿಡ್ತೀನಿ. ಲೋಪರ ಹೌದಲೇ, ನಾನು ಚೊಂಬು ನಾನೇ ಕದ್ದೆ. ಅಂತ ನಿನ್ನ ಅಪ್ಪ ತಿರುಪತಿ ತಿಮ್ಮಪ್ಪ, ನಿನ್ನ ನಂಬುದವ್ರನ್ನ ಮೋಸ ಮಾಡಲ್ಲ ಅಂತ ನನಗ್ ಗೊತ್ತಪ್ಪ. ಅಯ್ಯೋ, ಹಾಯ್ ತಿರುಪತಿ ತಿಮ್ಮಪ್ಪ, ನೀನ್ ಇಷ್ಟು ಕೊಟ್ಟೆ, ಇದನ್ನ ಅಷ್ಟು ಮಾಡೋ ದಾರಿ ತೋರ್ಸಪ್ಪ. ಕಟ್ತೀನಿ ಕುದುರೆ ಬಾಲಕ್ಕೆ. ರೀನಾ ಆಂಟಿ, ಈ ಮನೆ ಟೀಮ್ ಇಂದ ಒಂದು ವಿಕೆಟ್ ಡೌನ್. ಇನ್ನು ಸ್ವಲ್ಪ ಟೇಸ್ಟ್ ನಲ್ಲಿ ಇನ್ನೊಂದು ವಿಕೆಟ್ ಡೌನ್. ಹೋಗಿ ಆಂಟಿ, ನಂಗೆ ಇಷ್ಟ ಬೇಗ ಮದ್ವೆ ಬೇಡ. ಸೋಡಾ ಬುಟ್ಟಿ, ವಿಕೆಟ್ ನಿಂದಲ್ವೇ? ಮತ್ತಿನ್ಯಾರ್ದು? ನಂದು. ಮಾಮ್ ಬೌಲಿಂಗ್ ಮಾಡಿದ್ರೆ ನಾನ್ ಕ್ಲೀನ್ ಬಾಲ್. ಮಾಮ್ ಬೌಲಿಂಗ್ಗೆ ಇನ್ ವಿಕೆಟ್ ಬೋಲ್ಡ್ ಇಲ್ಲ ಬ್ರೇಕ್. ಬ್ರೇಕ್ ಅನ್ನ ಕಡೆ ಎಲ್ಲ ಶೇಕ್. ಸಾಕು. ಆಶೀರ್ವಾದ ತಗೊಮ್ಮ. 16 ಮಕ್ಕಳನ್ನ ಎತ್ತು ಸುಖವಾಗಿರಮ್ಮ. 16 ಎತ್ತಿದ್ರೆ ಆ 16 ಸೇರಿ ಅವಳನ್ನ ಹರಾಜಾಗ್ಬಿಡ್ತವೆ. 1-2 ಸ್ಯಾಂಪಲ್ಗೆ ಅದು ಬೇಕಾದ್ರೆ. ಬಾಮ ಟೈಮ್ ಆಯ್ತು, ಬಾ ಬಮ್ಮ. ಬರ್ತೀನಜ್ಜಿ. ಬಾಯ್ ಬಾಯ್. ಚೆನ್ನಾಗಿ ನೋಡ್ಕೋಬೇಕು. ಅಣ್ಣ, ಧೈರ್ಯವಾಗಿ ಹೋಗಮ್ಮ. ನೋಡಿದ್ಯೇನಮ್ಮ, ಅವನಿಗೆ ಜವಾಬ್ದಾರಿನೇ ಇಲ್ಲ ಅಂತ ಹೇಳ್ತಿದ್ಯಲ್ಲ. ತಂಗಿನ ಗಂಡನ್ ಮನೆಗ್ ಬಿಟ್ಟು ಬರೋಕೆ ಎಷ್ಟೊಂದು ಉತ್ಸಾಹದಿಂದ ಹೊರಟಿದ್ದಾನೆ. ಯಾರು? ನಾನಾ? ಸಾರ್ ಗೋಯಿಂಗ್ ಆನ್ ಬಿಸ್ನೆಸ್ ಟೂರ್ ಟು ಕುಂದಾಪುರ್. ಏನೋ ಕುಂದಾಪುರ ಹೋಗ್ತಿದ್ದಾನ? ಹೇಳಮ್ಮ ನಿನ್ ಮಗನ್ಗೆ ಅಲ್ಲಿ ಕರ್ಫ್ಯೂ ಹಾಕಿದ್ದಾರೆ. ಶೂಟ್ ಅಟ್ ಸೈಡ್ ಬೇರೆ. ಇವನು ಹೋಗಿ ಇವನ್ ಕಿತಾಪತಿ ಎಲ್ಲ ತೋರ್ಸ್ಕೊತಾನೆ ಅಷ್ಟೇ. ಮರ್ಯಾದೆಗೆ ಮನೇಲಿ ಇರಕ್ ಹೇಳು. ಏ ಸುಭಾಷು, ನಿಮ್ಮ ಅಕ್ಕ ಹೇಳಿದ ಮಾತ್ ಕೇಳಪ್ಪ. ಲೋ, ಅಕ್ಕ ಹೇಳಿದ ಮಾತನ್ನ ಚೆನ್ನಾಗಿ ಕೇಳಿಸ್ಕೊಂಡೆ. ಅದೇ ಕರ್ಫ್ಯೂ, ಶೂಟ್ ಅಟ್ ಸೈಟ್ ಆರ್ಡರ್. ಸರಿ, ಅವ್ಳು ಶೂಟ್ ಮಾಡ್ಲಿ, ಆ ಬುಲೆಟ್ ನ ಕ್ಯಾಚ್ ಮಾಡಿ ತಂದು ನೀನು ಕೊಡ್ತೀನಿ. ಪೊಲೀಸ್ ಹಾಕನ್ ಕೊಟ್ಬಿಡು. ನನ್ ಮಾತ್ ಕೇಳು. ಬೇಡವೋ ವಿಜಿ? ನಿನ್ನ ಮುದ್ದು ಮಗ ತಾನೆ, ಅನುಭವಿಸ್ ಅನುಭವಿಸ್. ಬೈಂದೂರ್ ಯಾರು ಹೇಳಿತೀರಪ್ಪ? ಬೈಂದೂರ್ ಮಿಸ್ಟರ್,
ಇಲ್ಲಿ ಎಷ್ಟೊತ್ತು ನಿಲ್ಲುತ್ತೆ? 1-2 ನಿಮಿಷ ನಿಲ್ಬೋದ್ರಿ. 1-2 ನಿಮಿಷ ಅಷ್ಟು ನನಗೆ ಸಾಕು. ಬಿ ಕಂಫರ್ಟಬಲ್. ಯಾವ ಸೀಮೆ ಜನ ಇವರು, ಸುಮ್ನೆ ಕೂತ್ಕೊಳ್ಳೋದಲ್ಲ, ಪಿರಿ ಮಾತಾಡ್ತಿರ್ತಾರೆ. ಒಂದು 2 ನಿಮಿಷದಲ್ಲಿ ಎಷ್ಟೋ ಕೆಲಸಗಳು ಮಾಡಬಹುದು. ಒಂದು ನಿಮಿಷ. ಎಂತದು ಇಷ್ಟು ಬೇಗ ಅಂಗಡಿ ಮುಚ್ಚೋದು? ಎಂತದು ಮಾರಾಯರೆ, ಅಂಗಡಿ ಮುಚ್ಚೋ ವೇಳೆ ಆಯ್ತು. ಏನು ಕೊಡ್ಲಿ? 8 ಗ್ಲಾಸ್ ಟೀ ಉಂಟು, ಕೊಡ್ಲಾ? ಇಷ್ಟೊತ್ತಲ್ಲಿ ಯಾವ ನಮಗ ಚಾ ಕುಡಿತಾನೆ ಮಾರಾಯರೆ? ಅರ್ಥ ಆಯ್ತು ಮಾರಾಯರೆ, ನಿಮ್ಗೆ ಏನು ಬೇಕು ಅಂತ. ಆಹಾ, ನಮ್ಮ ಕರ್ನಾಟಕದಲ್ಲಿ ಏನ್ ಸಿಗದೆ ಹೋದ್ರು ಟೈಮ್ ಇದೊಂದು ಸಿಗ್ಬಿಡುತ್ತಪ್ಪ. ಎಂತದು ಮಾರಾಯರೆ? ಇದಕ್ಕೆ ಲೈಸೆನ್ಸ್ ಉಂಟು? ಲೈಸೆನ್ಸು ಎಂತದು ಕೇಳುವುದು ನೀವು? ನ್ಯೂಸೆನ್ಸು ಅಪ್ಪ, ನಾನ್ ಸೆನ್ಸು ನಂಚ್ಕೊಳಕ್ ಏನಿದೆ? ಬಲ್ಲುಂಟು. ಯಾಕೆ ಡಬಲ್ ಬ್ಯಾರಲ್ ಗನ್ ಇಲ್ವೋ? ಅದೇನು ಹೋಯ್ತಲ್ವ ನಿಮ್ಮ ಬಸ್ಸು? ಈ ಪೆಟ್ರೋಲ್ ಹಾಕಿದ ಮೇಲೆ ನಾನೇ ಬಸ್ಸು, ನಾನೇ ಡ್ರೈವರು. ಮುಂದಿನ ಬಸ್ ಯಾವಾಗ? ಮುಂಜಾನೆವರೆಗೂ ಬಸ್ ಇಲ್ಲ ಮಾರಾಯರೆ. ಸರಿ, ಇನ್ನೊಂದು ಕ್ವಾರ್ಟರ್ ಕೊಡು, ಕುಡ್ದು ಇಲ್ಲೇ ಮಲಗಿರ್ತೀನಿ. ನೀವು ಇಲ್ಲಿ ರಾತ್ರಿ ಮಲಗಿದರೆ ಬೆಳಿಗ್ಗೆ ಎದ್ದು ಸ್ವಚ್ಛ ಮಾಡುವವರು ಯಾರು? ನಿಮ್ಮಪ್ಪ. ಅಪ್ಪ, ಮಗನೇ, ಇಲ್ಲಿ ಮಲಗುವುದು ಬೇಡ. ಇದು ಕೆಟ್ಟ ಭಯಂಕರ ಜಾಗ ಉಂಟು, ತಗೊಳ್ಳಿ. ಹೈವೇಗೆ ಹೋಗಿ, ಲಾರಿ ಸಿಗುವುದು. ನಮ್ಮ ಮಂಡೆ ಬಿಸಿ ಮಾಡುವುದು ಬೇಡ, ತಗೊಳ್ಳಿ ಹೋಗಿ. ಇಲ್ಲಿ ಇರಬಾರ್ದಂತಿದ್ಯಾ ಮಾರಾಯರೆ? ಹೋಗಿ. ಮಾರಾಯರೆ ಏನ್ ಹವಾ ಕಚ್ಚು ಹಣ? ಅಪ್ಪ, ಅದಕ್ಕ ತಗೋ ಚಿಲ್ರೆ, ನೀನ್ ಇಟ್ಕೋ. ಅಂಗಡಿ ಮುಚ್ಚು ಮಾರಾಯರೆ. ಮುಚ್ಚಿದರೆ ಮಾರಾಯರೆ. ನಿಂತ್ಕೊ. ನಿನ್ ಸೈಕಲ್ ಅಲ್ಲಿ ನನ್ನ ಅಲ್ಲಿವರೆಗೆ ಬಿಟ್ಬಿಡ್ತೀಯಾ? ಇದೇನ್ ಸೈಕಲ್ ಟ್ರ್ಯಾಕ್ಟರ್? ಏನ್ ಬೇಕಾದ್ರೂ ತಿಳ್ಕೊ. ಮುಂದೆ ರೋಡಲ್ಲಿ ನನ್ ಬಿಟ್ಟು. ಅಲ್ಲೆಲ್ಲ ಉಂಟು ರೋಡ್ ಸುಡುಗಾಡು. ಆ ಟೀ ಅಂಗಡಿ ಅವ್ನು ಹೇಳಿದ್ನಲ್ಲ. ಯಾರು? ಆ ಟೀ ಅಂಗಡಿ ಅವನು ನಿಮ್ಗೆ ಹುಟ್ಟಿದ್ದ? ನಿಮಗ್ ಬಂದ್ ತೋರ್ಸಿದ್ದ? ಬಂದ್ ತೋರಿಸ್ತೇನೆ. ಏನ್ ತೋರಿಸ್ತಾ? ಬನ್ನೇ ತೋರಿಸ್ದ. ಅಯ್ಯೋ ದೆವ್ವ ಮಾರಾಯ. ಇವ್ರಿಗೆ ಏನ್ ಮಾಡ್ದೆ ಅಂತ ಕತ್ತಿ ಕಟಾರ ಎಲ್ಲ ತಗೊಂಬಂದ ನನ್ನ ಹೊಡಿಯಕ್ ಬಂದ್ರು. ಇದು ನನಗೆ ಸಿಗ್ಬೇಕು ಅನ್ನೋ ಋಣ ಇತ್ತು, ಅದಕ್ಕೆ ಬಂದ್ರು.